ಡಿಕೆ ಶಿವಕುಮಾರ್ ಅವರು ರಾಜ್ಯದ 25ನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಸಿಎಂ ಆಗ್ತಿದ್ದಂತೆ ಡಿಕೆಶಿ ಮೇಲೆ ರಾಜ್ಯದ ಜನತೆ ನಾನಾ ನಿರೀಕ್ಷೆಗಳನ್ನಂತೂ ಇಟ್ಕೊಂಡಿರುವುದು ಸುಳ್ಳಲ್ಲ. ಸಿಎಂ ಆದ ತಕ್ಷಣ ಡಿಕೆ ಸಾಹೇಬರು ಏನೇನ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಮುಖ್ಯಮಂತ್ರಿ ಆಗ್ತಿದ್ದಂತೆ ರಾಜ್ಯದ ರೈತರ ಸಹಾಯಕ್ಕೆ ಧಾವಿಸಬೇಕಿದೆ ಡಿಕೆಶಿ. ರಾಜ್ಯದ ರೈತರ ಸಂಕಷ್ಟಗಳನ್ನ ದೂರ ಮಾಡಿ ರೈತರ ಆಶಾಕಿರಣವಾಗ್ತಾರ ನೂತನ ಸಿಎಂ ಎಂಬ ಪ್ರಶ್ನೆ ಇದೆ. ಭಾಗ್ಯಗಳ ಭಾಗ್ಯವಿಧಾತರಾಗಿದ್ದ ಸಿದ್ದರಾಮಯ್ಯನವರ ಹಾಗೆ ಅರ್ಥಪೂರ್ಣ ಯೋಜನೆಗಳನ್ನ ರೈತರಿಗೆ ನೀಡಿ ಸಿದ್ದರಾಮಯ್ಯರಿಗಿಂತ ಒಂದು ಕೈ ಮೇಲು ಎಂಬುದನ್ನ ಸಾಬೀತುಪಡಿಸುತ್ತಾರಾ ಡಿಕೆ ನೋಡಬೇಕಿದೆ. ಅಷ್ಟೇ ಅಲ್ಲದೆ ರೈತರಿಗಾಗಿಯೇ ಹಲವು ವಿಶೇಷ ಯೋಜನೆಗಳನ್ನ ಜಾರಿಗೆ ತಂದು ರೈತ ಕುಮಾರ ಆಗಬೇಕಿದೆ ಶಿವಕುಮಾರ್. ಅಷ್ಟೇ ಅಲ್ಲ, ನೂತನ ಸಿಎಂ ಡಿಕೆಶಿ ಹೊಸ ಶಕೆ ಬರುವ ನಿರೀಕ್ಷೆ ಇದೆ. ಅದಕ್ಕೆ ಪುಷ್ಟಿ ಎನ್ನುವಂತೆ ಡಿಕೆಶಿ ಮುಂದಾಳತ್ವದ ಈ ಗ್ಯಾರಂಟಿ ಸರ್ಕಾರ ರೈತರಿಗಾಗಿ ಮತ್ತೊಂದು ಮಹೋನ್ನತ ಯೋಜನೆ ಜಾರಿಗೆ ಮುಂದಾಗಿದೆ. ಡಿಕೆಶಿ ನಾಡಿನ ಮಣ್ಣಿನ ಮಕ್ಕಳ ಶ್ರೇಯೋಭಿವೃದ್ಧಿ ಮಂತ್ರ ಪಠಿಸಲು ಮುಂದಾಗಿದ್ದಾರೆ. ನಾಡಿನ ರೈತರಿಗೆ ಭರಪೂರ ಕೊಡುಗೆಗೆ ಮುಂದಾಗಿರುವ ಡಿಕೆಶಿ ರೈತರ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ಕೊಡಿಸಲು ಪಣ ತೊಟ್ಟಿದ್ದಾರಂತೆ. ಅಲ್ಲದೆ ಅಧಿಕಾರಕ್ಕೇರ್ತಿದ್ದಂತೆ ಡಿಕೆ ಕನಸಿನ ಯೋಜನೆಗೆ ಮೊದಲ ಸಹಿ ಬೀಳಲಿದೆ. ರೈತರಿಗೆ ಉಚಿತ ಟಿಸಿ ವಿತರಣೆ ಭಾಗ್ಯ ನಿರೀಕ್ಷೆ ಕೂಡ ಮಾಡಲಾಗ್ತಿದೆ ಮತ್ತು ಟಿಸಿಗಾಗಿ 3 ಲಕ್ಷದವರೆಗಿನ ಖರ್ಚಿನ ಹೊರೆ ತಪ್ಪಿಸೋ ಇರಾದೆಯನ್ನ ಡಿಕೆ ಸಾಹೇಬ ಮಾಡಿದ್ದಾರಂತೆ. I know roads will not be so easy. It will be a difficult times, but still I have to manage things. I hope the people of Karnataka have confidence in me. I have to do my job. I will do very sincerely with a lot of dedication, and I will reshape because the world is seeing India through Bangalore. So definitely I will have to take every section of the society together, from the farmer to the woman to the youth, and new Yuva Yuga will start. ಇದಲ್ಲದೆ ಶಿಕ್ಷಣೋದ್ಯಮಿಯೂ ಆಗಿರುವ ಡಿಕೆ ಶಿವಕುಮಾರ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡುವ ನಿರೀಕ್ಷೆ ಇದೆ. ಆರ್ಥಿಕವಾಗಿ ಹಿಂದುಳಿದವರ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಶಿಕ್ಷಣ ಕೊಡಿಸಲು ಯೋಜನೆ ರೂಪಿಸಲಿದ್ದಾರಂತೆ. ರಾಜ್ಯದಲ್ಲಿ 20,000 ಅಂತಾರಾಷ್ಟ್ರೀಯ ಗುಣಮಟ್ಟದ ಶಾಲೆಯನ್ನ ಸ್ಥಾಪಿಸಲು ಡಿಕೆ ಮುಂದಾಗಿದ್ದು, ಸಿಎಸ್ಆರ್ ಮೂಲಕ 20,000 ಹೈಟೆಕ್ ಶಾಲೆಗಳಿಗೆ ಓಂಕಾರ ಹಾಕಲಿದ್ದಾರೆ ಡಿಕೆ ಶಿವಕುಮಾರ್. ಅಷ್ಟೇ ಅಲ್ಲದೆ ಸಿಎಂ ಆಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ರಾಜ್ಯ ಯಾತ್ರೆಗೂ ಮುಂದಾಗಲಿದ್ದಾರೆ. ಜನಯಾತ್ರೆ ಹೆಸರಿನಲ್ಲಿ ಡಿಕೆಶಿ ಕರ್ನಾಟಕ ಸಂಚಾರ ಮಾಡಲು ರೆಡಿಯಾಗಿದ್ದಾರೆ. ಬರುವ ಜೂನ್ 10ರಿಂದ ರಾಜ್ಯದ ಪ್ರತಿ ಜಿಲ್ಲೆಗೂ ಜನಯಾತ್ರೆಯನ್ನ ಮಾಡಿ ಜನರ ಸಮಸ್ಯೆಗಳನ್ನ ಆಲಿಸಲು ಡಿಕೆಶಿ ಹೊಸ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಒಟ್ನಲ್ಲಿ ಡಿಕೆ ಶಿವಕುಮಾರ್ ತಮ್ಮ ಅವಧಿಯಲ್ಲಿ ರಾಜ್ಯವನ್ನ ಅಭಿವೃದ್ಧಿಯ ಶಕೆಯತ್ತ ಕೊಂಡೊಯ್ಯಲಿ, ರಾಜ್ಯದ ಜನರಿಗೆ ಸಮೃದ್ಧಿ ನೆಮ್ಮದಿ ಸಿಗುವಂತಾಗಲಿ ಎಂಬುದು ರಾಜ್ಯದ ಮಹಾಜನತೆಯ ಆಶಯವಾಗಿದೆ. ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.